ಏ ಅಲ್ಲಲೇ ನೀನ್ ಯಾಕೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಿ? ನೀನ್ ಮನೆ ಬಿಟ್ಟು ಹೋಗಕ್ಕ ನಾನು ನಿನ್ ಮದುವೆಗೆ ಬಂದಿನೇ ನೋಡು. ನೀನು ನನ್ನ ಹೆಂಡತಿ, ನಾನು ಏನು ಹೇಳ್ತೀನಿ ಅದನ್ನ ಕೇಳ್ಕೊಂಡು ನೀನು ನನ್ನ ಜೊತೆಗಿರ್ಬೇಕು. ಸಿಕ್ಕರ್ ಮಾತೆಲ್ಲ ಕೇಳೋ ಅವಶ್ಯಕತೆ ಇಲ್ಲ. ಒಳಗ್ ನಡಿ, ಹುಡುಗರು ಕರ್ಕೊಂಡು ಊರಿಗೆ ಹೋಗ್ಕಳಂತಿಕ್ಕಿ. ಅಣ್ಣ ಏನ್ ಹೇಳಕತ್ತಿ ನೀನು? ನಾನು ಸಿಕ್ಕಾಕ್ಯ ನನ್ನ ಗಂಡ ನಿನಗ ಸಿಕ್ಕವನ ಅಣ್ಣ? ನಾನು ನನ್ನ ಸ್ವಂತ ಅಣ್ಣ ತಮ್ಮನ ನಂಬಲಾರ್ದ ನಿನ್ನನ್ನು ನಂಬಿ 30 ಲಕ್ಷ ಕೊಟ್ಟೀನಿ. ನನಗೆ 108 ಮಾತು ಬೇಡ. ಮರ್ಯಾದಿಂದ ನನಗೆ ನನ್ನ ರೊಕ್ಕ ಕೊಟ್ಬಿಡು. ನಾನು ನಿನ್ನ ಸುದ್ದಿಗೂ ಬರೋದಿಲ್ಲ, ನಿನ್ನ ಸೊಕಾಲಕ್ಕೂ ಬರಲ್ಲ, ನಿಮ್ಮ ಮನೆಗೆ ಇರೋದು ಇಲ್ಲ. ಅಲ್ಲಿವರೆಗೂ ನಾವೆಲ್ಲೂ ಹೋಗೋದಿಲ್ಲ. ರೀ ಇವ್ರೇನಾರ ನಮ್ಮ ಮನ್ಯಾಗಿದ್ರ ನಾನು ಈ ಮನ್ಯಾಗಿರಲ್ಲ. ನನಗೇನಿಲ್ಲ ದರ್ದ್ ಮಾಡಾಕದು. ಯಾರು ಎಲ್ಲಿರ್ಬೇಕೋ ಅಲ್ಲಿದ್ರ ಚಂದ. ನಾನು ಹಿಂಗ ಹೋಗಿ ನಮ್ಮ ಅಪ್ಪನ ಮನೆ ಕೂತ್ರ ನಮ್ಮ ಅತ್ತಿಗೆಮ್ಮನು ಇದ್ದ ಹೋದಾಳ. ಏನು ಗೊತ್ತಲ್ಲ ನಿನಗೂ ಅದ ಬರ್ತ ಪರಿಸ್ಥಿತಿ ಅಂತ ಗೊತ್ತಲ್ಲ. ಮತ್ತ ಆದ್ರೂ ನಮ್ಮ ಅಣ್ಣಗ ರೋಪ ಹಾಕಿ ನೀನು ಹೋಗ್ಬೇಕಂತ ಮಾಡಿಯೇನ? ಅಯ್ಯೋ ಹಂಗಂತ ಹೇಳಿ ನಾನು ನಿನ್ನಂಗೆ ಬಂದು ಕುತ್ಕೊಂಡು 3 ಹೊತ್ತು ಮಾಡಿ ತಿನ್ಕೊಂಡು ಕುಂದ್ರಲ್ಲಪ್ಪ. ನಮ್ಮ ಅತ್ತಿಗೆಮ್ಮಗ ಕೈಯಾಗ ಆಸರಕ್ಕಿನಿ, ನನ್ನ ಅವ್ರ ಮಕ್ಕಳು ಚಾಕ್ರಿ ಮಾಡ್ತೀನಿ, ಆಕಿ ಕೈಯಾಗ ಎಲ್ಲದಕ್ಕೂ ಓಡಾಡ್ತೀನಿ. ಆಕಿಗೆ ಯಾವತ್ತೂ ಬೇಸರ ಆಗ್ಬಾರ್ದು, ಹಂಗೆ ನಡ್ಕೋತೀನಿ. ಖರ್ಚಿಗೆ ರೊಕ್ಕ ಕೊಡ್ತೀನಪ್ಪ. ನನ್ನ ಗಂಡನ ಬೇಕಾದಂಗ ದುಡಿತಾನ. ನೋಡು, ನಾನು ಈ ಮನಿ ಮಗಳದೀನಿ. ನಿನಗೆ ಎಷ್ಟು ಅಧಿಕಾರ ಐತಿ ಅಷ್ಟು ಅಧಿಕಾರ ನನಗೂ ಐತಿ. ಏನ್ರವ ಅದು? ಏನ್ ನಿಮ್ ಬಾಯಿ? ಒಂದಿಟ್ಟು ಮಧ್ಯಾಹ್ನ ನೆಮ್ಮದಿ ಮಕ್ಕಳಕ್ಕೆ ಬಿಡುವಲ್ರಲ್ಲ. ಏನಾತು ಬೇಸ್ ಮಂಗ್ಲ? ಯವ್ವ ನಿನ್ನ ಮಗ ಯಾರಿಗೆ 30 ಲಕ್ಷ ಕೊಡಿಸಿ ಗೋವಿಂದ ಗೋವಿಂದ ಮಾಡ್ಬಿಟ್ಟನ್ ಬೇ. ಯಾರ ಏನ ಗೋವಿಂದ ಕೊಡಿಸಿ ಅದನ್ನ ಈಗ ನಮ್ಮ ಮನೆಯವ್ರು ಕೇಳಿದ್ರ ಅಣ್ಣ ನಮ್ಮ ಮನೆಯವ್ರಿಗಿನ ಬಾಯಿ ಬಂದಂಗ ಮಾತಾಡಕತ್ತಾನ. ಎಷ್ಟು ಸರಿ ಇದು ಅಂತೀನಿ ನಾನು. ಯವ್ವ 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 ಏನು ಮಾತಾಡ್ತೀವ ಯವ್ವ? ಏನ್ಲ ಅದು? ಏನು 30 ಲಕ್ಷ? ಏನದು ಗೋವಿಂದ? ಅಯ್ಯಯ್ಯ, ಅವ ಗೋವಿಂದ ಬರ್ತಿದ್ನಲ್ಲ ನಿನಗೆ ಗೆಳೆಯ, ಅವನ್ ಮಾತಾಡಕತ್ತೀರೇನು ಮತ್ತೆ? ಹ್ಞೂ ಅವ್ವ, ಅವನ ಈಗ ರೊಕ್ಕ ಎಲ್ಲ ಗುಳು ಮಾಡ್ಕೊಂಡು ಹೋಗ್ಯಾನಂತ, ಸ್ಟೇಷನ್ಯಾಗ ಅದಾನಂತ. ಈಗ ಹೆಂಗೀಗ ನಮ್ಮ ರೊಕ್ಕ? ಯವ್ವ ನಮ್ಮ ರೊಕ್ಕ ಅದ ಬೇ. ಈಗ ನಾವು ಮಾವರು ಅದು ಇದು ಅಂತ ನಾವು ಬಂದೀವಿ ಹೊರಗೆ, ಮಾವರು ಕೊಡ್ತಾರ ಇಲ್ಲ. ಯವ್ವ ಎಲ್ಲ ಸಂಕಷ್ಟಕ್ಕೆ ಸಿಲುಕ್ಸ್ಬಿಟ್ಟಿನ ಬೇ ಅಣ್ಣ. ನಂಗೆ 30 ಲಕ್ಷ ಕೊಟ್ಬಿಡು, ನಾವು ಹೋಗ್ಬಿಡ್ತೀವಿ. ಈಕೆ ನೋಡಿದ್ರೆ ಅದಕ್ಕೆ ಮನ್ನಕ್ಕಿ ದರಿದ್ರದಾಕಿ. ಯಾರು ದರಿದ್ರ? ನೀನು ದರಿದ್ರ ನೋಡ. ಹೇಳ್ತೀನಿ, ಸುಮ್ಮನೆ ನನಗೆ ದರಿದ್ರ ಅದು ಇದು ಅಂತ ಮಾತಾಡ್ತಕ್ಕದಲ್ಲಿ ನೀನು. ಈ ಮನೆ ಸೊಸಿ ಇದೀನಿ, ಈ ಮನೆ ಲಕ್ಷ್ಮಿ ಇದೀನಿ, ಈ ಮನೆ ದೀಪ ಅದೀನಿ. ನಾನು ಈ ಮನೆ ಮಗಳದೀನಿ. ಏನು ಸಾಕು ನಿಲ್ಲಿಸ್ರಿ, ಮೊದ್ಲು ಸಾಕು. ನಂಗೆ 108 ಬ್ಯಾಡ್ರಿ ಇತ್ತೀರ. ನಾನಂತರೂ ನಿಮ್ಮ ಮಗನ ಕೈಯಾಗ ರೊಕ್ಕ ಕೊಟ್ಟಿದ್ದು ಕರೆ ಐತಿ. ನನಗೆ 30 ಲಕ್ಷ ಕೊಟ್ಬಿಡ್ರಿ, ನಾವು ಹೋಗ್ಬಿಡ್ತೀವಿ. ನಿಮ್ಗೇನು 30 ಲಕ್ಷ ದೊಡ್ಡದಲ್ಲಲ್ಲ, ನಿಮಗೂ ಬೇಕಾದಂಗೆ ಆಸೆ ಐತಿ. ಏನು ಮಾತಾಡಕತ್ತೀರಿ ನೀವು? ನನ್ನ ಕೈ ಕೊಟ್ಟಿರಿ, ನೀವು 30 ಲಕ್ಷ ನಾನು ಯಾಕೆ ಕೊಡಬೇಕು? ಅಷ್ಟಕ್ಕೂ ನಿಮ್ದು ಡಬಲ್ ಮಾಡೋ ಆಸೆಗೆ ನೀವೇ ಕೊಟ್ಟಿದ್ದು. ಕೊಡು ಅಂತೀನಿ ನಾನು. ನಿಮ್ಮ ತಲೆಗೆ ಬುದ್ಧಿಲ್ಲನ? ನೀವು ಹೊಟ್ಟಿಗೆ ಊಟನ ಮಾಡ್ತಿರೋದಿಲ್ಲ, ತಲೆಗೆ ಬುದ್ಧಿ ಇತ್ತೋದಿಲ್ಲ. ನಾ ಇನ್ನೊಂದು ಹೇಳ್ತೀನಿ ರೀ, ಸಗಣಿ ತಿನ್ನಂತೀನಿ. ತಿಂತೀರ ನೀವು? ಯೋಚನೆ ಮಾಡ್ತಿರೋದಿಲ್ಲ. ತಡಿ ನಮ್ಮ ಬಾಮ ಇದು ಹೇಳ, ನಾ ತಿಂದುಬಿಡೋಣ ಅಂತ ತಿಂದ್ಬಿಡ್ತೀರಾ? ಏನದು 30 ಲಕ್ಷ? ಯಾಕೆ ಹಿಂಗೆ ಬಾಯ್ ಮಾಡಕತ್ತೀರಿ ತುಂಬಿದ ಮನೆಯಾಗ? ಒಂದು ನಿಲ್ಲಿಸ್ತೀರಿನ? ಅತ್ತಿಯರ, ನಿಮ್ಮ ಮಗ ನನಗೆ ಆತ ಗೋವಿಂದಗನ್ನ ಕರ್ಕೊಂಬಂದು, ಮಾವರ ನಿಮ್ಮ ಹತ್ರ ರೊಕ್ಕ ಐತಲ್ರಿ, ಇವ್ರ ಕೈಯಾಗ ಕೊಡ್ರಿ, ಅದೇನೋ ಚೈನ್ ಸಿಸ್ಟಮ್ ಏನೋ ಮಾಡ್ತಾನ, ನಿಮ್ಗೆ ಒಂದು 2-3 ದಿನದಾಗ ನಿಮ್ದು 30 ಲಕ್ಷ ಇದ್ದದನ್ನ 60 ಲಕ್ಷ ಮಾಡ್ಕೊಡ್ತೀನಿ ಅಂತೇಳಿ ನನ್ನ ಕೈಯಿಂದ ನಾನು 30 ಲಕ್ಷ ಕೊಟ್ಟೀನಿ ರೀ ಅವಂಗ. ಈಗ ನಾನು ಮತ್ತೆ ಏನು ಯಾರನ್ನು ಕೇಳ್ಬೇಕ್ರಿ? ಈಗ ನಿಮ್ಮ ಮಗನ ಅಲ್ಲ ಕರ್ಕೊಂಬಂದಿದ್ದು ಗೋವಿಂದನ್ನ. ಆತು ಒಂದಿಟ್ಟು ಸಮಾಧಾನ ಮಾಡ್ಕೋರಿ. ಅದೇನಾಗೈತಿ ಏನಂತ ನೋಡುನಂತ. ನೋಡ್ಲಾ ಈಗೆಲ್ಲದ ನಾವು ಗೋವಿಂದ ಒಂದಿಟ್ಟು ಹೋಗಿ ಮಾತಾಡ್ಬೇಕು. ಒಳಗೆ ಹೋಗುವ ನಿನ್ನ ಗಂಡನ ಕರ್ಕೊಂಡು. ಅತ್ತೇರ ಒಂದು ನಿಮಿಷ ತಡೀರಿ. ಒಳ ಕಳಿಸಿ ನೀವು ಎಲ್ಲಾನು ತಮ್ಮನಿ ಮಾಡೋ ಪ್ರಯತ್ನ ಮಾಡಬೇಡ್ರಿ. ನನಗೆ ಆಗಂಗಿಲ್ಲ. ಖಾಲಿ ಉಪ್ರಟ್ಟಿ ಇವ್ರನ್ನ ಮನೆಗೆ ಇಟ್ಕೊಳಕ್ಕೆ ನನಗಾಗಲ್ಲ. ಏನ ಮನೆ ಮಗಳು 1-2 ದಿನಕ್ಕೆ ಬರ್ತಾಳಪ್ಪ, ಬಂದು ಗಂಡ ಮಕ್ಳ ಜೊತೆ ಚಂದಾಗಿ ಇರ್ತಾಳ ಹೊಕ್ಕಾಳ ಅಂದ್ರೆ ಸರಿ ರೀ. ಏನ್ರಿ ಇದು ಬಂದು ತಿಂಗಳಂಗಟ್ಲೆ ಇದ್ರ ಇದನ್ನೇನು ಅನ್ಕೊಂಡಾಳ್ರಿ? ಹಂಗಂದ್ರೆ ಒಂದು ಕೆಲಸ ಮಾಡ್ರಿ, ನಿಮಗೆ ನಾನು ಬೇಕಾ ನಿಮ್ಮ ಮಗಳು ಬೇಕಾ ಯೋಚನೆ ಮಾಡ್ರಿ. ನೋಡ್ರಿ ಹೇಳಕತ್ತಿ ನಾನು, ನಾ ಈಗ ಹೋದೆ ಅಂದ್ರೆ ನನ್ನ ಮಕ್ಳ ಕರ್ಕೊಂಡು ವಾಪಸ್ ಯಾವ್ದಾಗ ಕಾಣಕ್ಕೂ ಬರಲ್ಲ. ನಿಮ್ಮ ಮಗಳು ಎಲ್ಲಿವರೆಗೂ ಈ ಮನೆಗೆ ಇರ್ತಾಳೆ ಅಲ್ಲಿವರೆಗೂ ನಾನು ಇರೋದಿಲ್ಲ. ನೀವು ನನ್ನ ಗಂಡಂತರೂ ನಾನು ಬಿಟ್ಟು ಹೋಗೋದಿಲ್ಲ, ಇರೋದಿಲ್ಲ. ನನ್ನ ಜೊತೆಗೆ ಬರ್ತಾನ. ನಿರ್ಧಾರ ನಿಮಗೆ ಬಿಟ್ಟಿದ್ದು ನೋಡ್ರಿ ಅತ್ತಿಯರ, ಇಷ್ಟೆಲ್ಲ ಆದ್ಮ್ಯಾಗ ನನಗೂ ಇಲ್ಲಿ ಇರಕ್ಕೆ ಮನಸ್ಸಿಲ್ರಿ. ನಾನು ಇರೋದಿಲ್ಲ. ನನ್ನ 30 ಲಕ್ಷ ನನಗೆ ಈಗ ಇಟ್ಬಿಡ್ರಿ. ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಒಂದು ಕ್ಷಣನೂ ನಿಮ್ಮ ಮನೆಗೆ ಇರೋದಿಲ್ಲ. ವಾಪಸ್ಸು ಅವ್ರು ನನ್ನ ಹೆಂಡತಿ ಅವ್ವ ಅಪ್ಪ ಅಂದ್ಲಾದ್ರೆ ಬಾಯಿ ಮ್ಯಾಗ ಹೊಡೆದು ನಾನು ಮನೆಗೆ ಇಟ್ಕೊಂತೀನಿ. ನನಗೆ 30 ಲಕ್ಷ ಬೇಕು. ಅಲ್ಲಿವರೆಗೂ ನಾ ಇಲ್ಲಿಂದ ಒಂದು ಹೆಜ್ಜಿನೂ ಕಾಲು ಹೊರಗೆ ಇಡಲ್ಲ ಅಂದ್ರೆ ಇಡಲ್ಲ. ನಡಿಲಿ ಒಳಗೆ. ಅದು ಯಾರು ನಮ್ಮನ್ನು ಹೊರಗೆ ಹಾಕ್ತಾರೆ ನೋಡೋಣ. ಏನು 30 ಲಕ್ಷ ಏನು ಸುಮ್ಮನೆ? ನೀ ಅಂತ ಗಣಮಗ್ನ ಅಂತೀನಿ ನಾನು. ನಾಚಿಕೆಗಲ್ಲ ನಿನಗ? ಕಂಡ್ರ ಮನೆ ಬಂದ ಹೆಂಡತಿ ಮಕ್ಳು ಕರ್ಕೊಂಡಿರ್ತೀಯಲ್ಲ. ಅಮ್ಮ, ನನ್ನ ಹೊಡಿತೀಯ ನಿನ್ನ? ಏಯ್ ಬಿಡಲಿ, ನನ್ನ ಕೊಳಪಟ್ಟಿನ ಹಿಡ್ಕಂತೀಯ? ನಿನಗೆ ಎಷ್ಟು ಧೈರ್ಯ ಇದ್ದಿತ್ತು? ಬಿಡಲಿ. ಏಯ್ ಯವ್ವ, ಇದು ಏನ್ ಇದು? ಹೆಣ್ಮಗಳಾಗಿ ನನ್ನ ಗಂಡನ ಕೊಳಪಟ್ಟಿನ ಹಿಡ್ಕೊಂಡಲ್ಲ, ನೀ ನೋಡ್ಕೊಂಡು ಸುಮ್ಮನೆ ನಿಂತಿಯಲ್ವೇ? ಅತ್ತಿಗೆಮ್ಮ ರೀ,
ಎಂತ ಮನುಷ್ಯ ಅದ್ದೀರಿ ನೀವು? ನಿಮ್ಮ ಹೆಂಡತಿಗೆನ ಕಪಾಳಕ್ಕೆ ಹೊಡೆದ ನೀವು ನಿಮ್ಮ ಕಣ್ಣಿದ್ರಿಗೆನ ಸುಮ್ಮನೆ ನೋಡ್ಕೊಂಡು ನಿಂತಿರಲ್ಲ. ನಾನು ಇನ್ಯಾವುದೇ ಕಾರಣಕ್ಕೂ ಈ ಮನೆಗೆ ಇರಲ್ಲ ನಾನು ಹೋಗ್ತೀನಿ. ಓ ತೋ ಇವತ್ತಿವನ್ನ ಏನ್ ಮಾಡ್ತೀನಿ ನೀನು? ಸುಮಂಗ್ಲಿ, ಅಣ್ಣನ ಮೇಲೆ ಕೈ ಮಾಡೋ ಲೆವೆಲ್ಗೆ ಹೋಗ್ಬಿಟ್ಟೆ ನೀನು. ನಡಿ, 1 ನಿಮಿಷ ಗಂಡ ಹಿಂತಿ ಯಾವ್ದ ಕಾರಣಕ್ಕೂ ನಮ್ಮ ಮನೆಗೆ ಇರ್ತಕ್ಕದ್ದಲ್ಲ ಅಂದ್ರೆ ಅಲ್ಲ. ನಡ್ರಿ ಇಬ್ರು, ನಡೀರಿ. ಅಣ್ಣ ಬಿಡು, ಇದು ಸರಿಯಲ್ಲ ನೀ ಮಾಡಕತ್ತಿರೋದು. ಅಲ್ಲಡ ಅಣ್ಣ, ನೀನು ತವ್ರ ಮನೆಯಿಂದ ಹೆಣ್ಮಗಳನ್ನ ಹಿಂಗೆ ಹೊರಗೆ ನೀನು ಜುಟ್ಟು ಹಿಡಿದು ಹೊರಗೆ ಹಾಕಿದ್ದೆ ಅಂದ್ರ ನಿನ್ನ ಮಕ್ಕಳಿಗೆ ತಟ್ಟತ್ತದ. ನಾ ಹೇಳಕತ್ತೀನಿ, ಹೆಣ್ಮಗಳ ಕಣ್ಣೀರು ಹಾಕಿ ಹೊರಗೆ ಹೋದ್ಲು ಅಂದ್ರೆ ನೀ ಎಂದು ಉದ್ದಾರ ಆಗದಲ್ಲ. ಬಿಡು ನನ್ನ ಕೂದ್ಲನ. ಯಪ್ಪ ಬಿಡ್ಲ ನಿನ್ ತಂಗಿ ಬಿಡ. ಆಕಿ ಕೂದ್ಲ ಯಾಕೆ ಹಂಗೆ ಮಾಡ್ತಿ? ಬಿಡ, ಹಾಕ್ರಿ, ಎಳದ್ ಹೊರಗೆ ಹಾಕ್ರಿ. ಆಕಿನ ಗಂಡನ ಕೂಡೇನ ಎಷ್ಟು ಹಾರಾಡ್ತಾರ. ಹಾಳಾಗಿ ಅವಾರಿ, ಅರೇ ಬಿಡಿಸ್ರಿ ಯಪ್ಪ. ಅಣ್ಣ ಬಿಡು, ಏನ್ ನಿನ್ನ ಬಾಯಾಗ್ರ ಊರನ್ನ ಸಗಣಿ ಹಾಕ್ಲಿ. ಬಿಡು. ಏಯ್ ಬಿಡು, ನನ್ನ ಹೆಂಡತಿ ಕೂದಲು ಬಿಡು. ಬಿಡ್ತಿಲ್ಲ. ಅವ್ವಾ ಲೇ, ಅಲ್ಲಿ ನಮ್ಮ ಹುಡುಗರು ಬಾ ಅಂದ್ಲೇ ಹೇಳ್ತೀನಿ. ಇಲ್ಲಡೆ ಇವತ್ತಿವ ಒಟ್ಟು ಹೊರಗೆ ಹೋಗ್ಬಾರ್ದಿವ. ಇವತ್ತು ಇವನ ಕಾಲು ಮುರಿದು ಹೊರಗೆ ಹಾಕ್ಬೇಕು. ನಮ್ಮ ಹುಡುಗರಿ ಬಾನ್ ಹೇಳ್ತೀನಿ ನಾನು. ಯಪ್ಪ ನಿನ್ನ ಕಾಲು ಮುಗಿತೀನಿ ಬಿಡ್ಲ. ಯಪ್ಪ ನಿನ್ನ ತಂಗಿ ಗಂಡದನವ, ಯಾಕೆ ಕಾಲು ಮುರಿಸ್ತಿದಿ? ಕೈ ಬಿಡು. ತಮ್ಮರೆ ಒಂದಿಟ್ಟು ನನ್ನ ಮಾತು ನಂಬ್ರಿ. ಬಿಡ್ಲಾ ಆಕಿ ಕೂದ್ಲಾ ಬಿಡ್ಲಾ? ಯಪ್ಪ ನಿನ್ನ ಕೈ ಮುಗಿತೀನಿ, ನಿನ್ನ ತಂಗಿ ಕೂದ್ಲಾ ಬಿಡು. 1 ನಿಮಿಷ ಬಿಡು, ನಾನು ಮಾತಾಡ್ತೀನಿ, ನಾ ಹೇಳ್ತೀನಿ. ಬಿಡು, ಹೊರಗೆ ಹೋಗ್ತಾರ ಬಿಡು. ತಮ್ಮರ ಒಂದಿಟ್ಟು ಕೇಳ್ರಿ, ಹಿಂಗ ಜಗಳ ಜುಟಿ ಮಾಡೋದ್ರಿಂದ ನಿಮ್ ರೊಕ್ಕ ಸಿಗೋದಿಲ್ಲ. ನಾನು ಒಂಚೂರು ನಂಬ್ರಿ. ಅವ ಗೋವಿಂದನ ಹತ್ರ ಹೋಗಿ ಮಾತಾಡಿ ಇದು ಏನು ಮಾಡ್ಬೇಕ ನಾ ಮಾಡ್ತೀನಿ, ನಿಮ್ಮ ಮಾವನ್ ಕಳಿಸ್ತೀನಿ ಅಂತ. ದಯವಿಟ್ಟು ಹೋರಿ. ಇನ್ನು ರಗಳಿ ಮಾಡಿ ರಂಪ್ರಗಳಿ ಮಾಡಿ ಮಚ್ಚು ಕುಡುಗೋಲು ಕುರ್ಚಿಗೆ ಅಂತ ತಗೋಬೇಡ್ರಿ ದಯವಿಟ್ಟು. ನಿಮ್ಮ ಕಾಲು ಮುಗಿತೀನಿ. ನಡ್ರಿ ಕರ್ಕೊಂಡು ನಡ್ರಿ. ಸುಮಂಗ್ಲಿ ಹೋಲೇವ, ಹೋಗಿ ಹೊರಗೆ ಹೋಗೀಗ. ನಡಿ, ಹೊರಗೆ ನಡಿ. ನಿನ್ನನ್ನು ಮಾತ್ರ ಇನ್ಯಾವ್ದ ಕಾರಣಕ್ಕೂ ನಾನು ಒಳಗಿಟ್ಕೊಳಲ್ಲ. ಅಣ್ಣನ ಮರ್ಯಾದಿಲ್ಲ ನನಗೆ ಹೊಡಿತೀಯ? ನಿನ್ನ ಗಂಡ ನನ್ನ ಹೆಂಡತಿ ಹೊಡಿತಾನ, ನೀನು ನನಗೆ ಹೊಡಿತೀಯ? ನಡಿ. ಅತ್ತಿಯರ, ನಾ ಈಗ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹೊಂಟೀನಿ. ಯಾಕಂದ್ರೆ ಸಿಕ್ಕಾಕೊಂಡಿರೋದು ನನ್ನ ರೊಕ್ಕ, ಅವಮಾನ ಆಗಿರೋದು ನನಗೆ. ಅವಮಾನ ಆದ್ಮೇಗೂ 1 ನಿಮಿಷ ನಾನು ಏನ್ರಿ ಈ ಮನೆಯಾಗಿದ್ರ ನನ್ನ ಯಾರು ಗಣಮಗ ಅನ್ನೋದಿಲ್ಲ. ಅದ ಕಾರಣಕ್ಕೆ ಹೊಂಟೀನಿ. ಆದ್ರೆ ನಾನು ನನ್ನ 35 ಲಕ್ಷ ವಾಪಸ್ ತಗೊಳ್ಳೋದು ಯಾವುದ ಕಾರಣಕ್ಕೂ ನಾನು ಸುಮ್ಮನೆ ಇರೋದಿಲ್ಲ. ನನಗೆ ಬೇಕು ನನ್ನ 30 ಲಕ್ಷ. ನಿಮ್ಮ ಮಗ ಕೊಡಲಿಲ್ಲ ಅಂದ್ರೆ ನೀವು ನಿಮ್ಮ ಗಂಡ ಕೊಡಬೇಕು. ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದು ಮಾತ್ರ ನಿಜ. ನೋಡ್ತಿರ್ರಿ. ಹೋಗೋ ಹಳೆ ಮುಲ್ಲ ಹೋಗ. ಈಗರ ನೀನ್ ಯಾರು ಗಂಡ್ಸಂದಾರ ಅಲ್ಲಿ? ಸ್ವಂತ ನಿನ್ ತಮ್ಮ ಅಣ್ಣಂದ್ರಿಗೆ ನಿಮ್ಮ ಅಪ್ಪಗ ಮೋಸ ಮಾಡಿ ನೀನು ಕಳಗಂಟ ಮಾಡ್ರ ಕಳ್ ನನ್ನ ಮಗ. ನೀನು ಬಂದು ನ್ಯಾಯ ನೀತಿ ಬಗ್ಗೆ ಮಾತಾಡ್ತೀಯನ? ನಿಮ್ಮಂತ ರೊಕ್ಕ ನಾವು ಖರೆ ನಿಮ್ಮಿದ್ರಿಗೆ ತಗೊಂಡು ತಿಂದ್ರು ನಮಗೆ ಅದೇವೇನು ಮಾಡಲ್ಲ. ಯಾಕೆ ಹೇಳು? ನೀವು ಮಾಡಿರೋದ ದೊಡ್ಡ ಅಪರಾಧ. ತಂದೆ ತಾಯಿ ಮೋಸ ಮಾಡ್ರ ಮಕ್ಕಳು ನಮ್ಮ ಮಕ್ಕಳನ್ನಲ್ಲ, ಬೋಳಿ ಮಕ್ಕಳು ಅಂತಾರ. ನೀನು ಜಾಸ್ತಿ ಮಾತಾಡಕತ್ತಿದ್ದಿ. ನಿಂದು ನಡೀತಿದ್ದಂತಂದು ಬಾಯಿಗೆ ಏನ್ ಬರ್ತದ ಮಾತಾಡಿದ್ರ ಅದ್ರದ್ದು ನೀನು ಅನುಭವಿಸ್ತಿದಿ. ಅತ್ತಿಯರ, ನಾ ಬರ್ತೀನಿ ವಾಪಸ್. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾನು ಅಷ್ಟಕ್ಕೂ ನಾನು ತಗೋತೀನಿ. ಹಾಗಾಗ ಬಂದ್ಬಿಟ್ಟೆ. ಅತ್ತಿಯರ, ಇನ್ನೊಮ್ಮೆ ನಿಮ್ಮ ಮಗಳು ನಿಮ್ಮ ಮಳೆಯ ಮನೆಗೆ ಕಾಲಿಟ್ರ ನಾನು ಏನಾಗ್ತೀನ ನನಗ ಗೊತ್ತಿಲ್ಲ. ಪ್ರಿಯಾ ಅತ್ತಿಯರ, ಏನು ಹೇಳ್ರಿ? ನಂಗೆ ಆಫೀಸಿಗೆ ಹೋಗಿ ಹೊತ್ತಾಗತ್ರಿ. ನಾ ಪಟ ಹೋಗ್ಬೇಕು. ನಾನು ಹೊಂಟೀನಿ ರೀ ಮತ್ತೆ ಕೆಲ್ಸಕ್ಕೆ. ಹೌದನ? ನನಗೆ ನಿನ್ನನ್ನು ಕರೆದ್ರ ರೂಢಿಯವ. ನಂಗೆ ದರಿದ್ರ ಮಕ ನೋಡಕ್ಕೆ ಮನಸ್ಸು ಬರೋದಿಲ್ಲ. ನನ್ನ ಬಂಗಾರ ಅಲ್ಲದನವ. ನನ್ನ ಮೊಮ್ಮಗೆ ಏನು ಮಾಡಕತ್ತಾನ? ಮತ್ತು ಅವನು ಪ್ಲೇ ಕ್ಲಾಸಿಗೆ ಬಿಟ್ರಿ ನಾನು ಹೋಗ್ತೀನಿ. ನಾನು ಕೆಲಸ ಬಕ್ಷಿ ಭಾಳ ಅದಾವ್ರಿ. ಮತ್ತು ಮನ್ಯಾಗ ಖಾಲಿ ಕೂತ್ಕೊಳಕ್ಕೆ ನಾನು ಅಲ್ಲಲ್ರಿ ಅತ್ತಿಯರ. ಆತು. ಏನು ಮಾಡ್ಯಾಳಕಿ ನಾಷ್ಟ? ಅತ್ತಿಯರ, ನಾಷ್ಟಾಕಿ ಏನು ಮಾಡ್ಯಾಳ ನಂಗೆ ಗೊತ್ತಿಲ್ಲರಿ. ನಾನು ಇಡ್ಲಿ ತರಿಸ್ಕೊಂಡಿದ್ದೆ. ಆಕಿದೆಲ್ಲಿ ಕಾಯ್ಕೊಂಡು ಕೂತ್ಕೊಳ್ರಿ ಅತ್ತಿಯರ. ಆಕಿ ಏನು ಹೊತ್ತಿಗೆ ಕರೆಕ್ಟ್ ಟೈಮಿಗೆ ಮಾಡಂಗಿಲ್ರಿ. ನಾವು ಮುಂದಕ್ಕೆ ಹೋಗಾರ ಆಕಿನ ನಂಬ್ಕೊಂಡು ಕೂತ್ಕೊಂಡ್ರೆ ಹಿಂಗೆ ಕೂತ್ಬಿಡ್ತೀವಿ. ನಾ ಇಡ್ಲಿ ತರಿಸೀನಿ ರೀ ಅತ್ತಿಯರ. ನಾನು ಹುಡುಗ ಇಬ್ಬರು ಇಡ್ಲಿ ತಿಂದೀವ್ರಿ. ಇವರು ಇಡ್ಲಿ ತಿಂದಾರ. ನಾವು ಹೊಂಟೀವಿ. ನಾವು ಅಲ್ಲೇ ಏನರ ಊಟ ಮಾಡ್ತೀವಿ. ಅಲ್ಲವಾ, ಹಂಗೆ ಎಲ್ಲಾನು ರೊಕ್ಕನ ಹಂಗೆ ಚಲ್ಲಕ ದಿಮ್ ಅಂತಂದು ಹೊರಗೆ ತಿನ್ನಕ್ಕೆ ಖರ್ಚು ಮಾಡಿದ್ರೆ ಬಂದಿರೋ ಒಟ್ಟು ಸಂಬಳನ ಮತ್ತು ಮನೆಗೆ ಅದಕ್ಕೆ ಏನು ಕೊಡ್ತೀರಿ ಇಬ್ರು ಗಂಡ ಹೆಂಡತಿ? ಮೊನ್ನೆ ಈ ಮನೆ ಪೂರ ಎಲ್ಲ ಛತ್ ಬಿಚ್ಚಾಕಿವಿ. ಅದು ಏನೇನೋ ನಿಮ್ಮ ಕ್ವಾಣಿ ಏನೇನೋ ಮಾಡ್ಸಿಂಡಿವಿ. ಅದ್ರ ಲೋನ್ ಕಟ್ಬೇಕಲ್ಲ. ಎಲ್ಲಿಂದ ಕಟ್ಟುನು? ಹೊಲದ್ದೇನು ಆದಾಯ ಭಾಳ ಬರ್ತಾನೆ. ಹಂಗೆ ಮಾಡಿದ್ರೆ ಹೆಂಗಂತೀನಿ ನಾನು. ಅಯ್ಯೋ ಅತ್ತಿಯರ, ನೀವು ಭಾರಿ ಗಟ್ಟುಳಾರ್ದಿರ್ಬಿಡ್ರಿ. ಅಲ್ರಿ ಅತ್ತಿಯರ, ಈಗ ಮನಿ ಎಲ್ಲ ರಿಪೇರಿ ಆಗೈತಿ, ನಮ್ಮ ಕೋಣಿ ಮಾಡ್ಸ್ಕೊಂಡಿವಂದ್ರೆ ಇದು ಮನಿ ಪಿತ್ರಾಜಿತ ಆಸ್ತಿ ಅಲ್ರಿ. ಏನು ನಾವೇನ್ರ ಮನಿ ಕಟ್ಸ್ಕೊಂಡಿವನ್ನ ನಂಗೆ ಮಾಡ್ತೀರಲ್ಲ ನೀವು. ಈ ಮಾತನ್ನ ನಿಮ್ಮ ಸಣ್ಣ ಮಗ ಹೇಳ್ರಿ ನೋಡೋಣ. ನನಗೆ ಹೇಳಕ್ ಬರ್ತೀರಲ್ಲ. ನಿಮ್ಮ ದೊಡ್ಡ ಮಗನ ಮಾತ್ರ ಕಾಣುತ್ತೆ, ನಿಮ್ಮ ಸಣ್ಣ ಮಗನ ದುಡಿಯೋದಿಲ್ಲ. ಅವ ಏನು ಮಾಡ್ತಾನ್ರಿ ದುಡ್ದಿದ್ದ ದುಡ್ಡೆಲ್ಲ?
ನೀ ಸಿಟ್ಟಿಗೆ ಬರಬೇಡ ಪ್ರಿಯಾ, ನಾನು ಹಂಗೆ ಹೇಳಕತ್ತಿಲ್ಲ. ಈಗ ಮತ್ತು ಅವಂದು ಏಟು ಮತ್ತು ಎಲ್ಲ ಖರ್ಚು ಮನ್ಯಾಗ ಕಂಡಾಪಟ್ಟಿ ಮಂದಿದ್ದೀವಿ, ಅದಕ್ಕೆ ಹೇಳಕತ್ತೀನವ. ನೋಡ್ರಿ ಅತ್ತಿಯರ, ನಾನಂತರೂ ಕೆಲಸ ಮಾಡ್ತೀನಿ, ನನಗೆ ಹೆಂಗೆ ಬೇಕೋ ಹಂಗೆ ಜೀವನ ನಡ್ಸಕ್ಕೆ ನನಗೆ ಪೂರ ಅಧಿಕಾರ ಐತಿ. ನಾನೇನು ಯಾರಿಗೂ ಕೂಳ್ ನೆಚ್ಕೊಂಡು ನಿಂತಿಲ್ಲ, ನಾನು ಕುಂದ್ರದು ಇಲ್ಲ. ನೀವು ನನಗೇನು ರೆಸ್ಟ್ರಿಕ್ಷನ್ ಮಾಡಕ್ಕೆ ಬರಬೇಡ್ರಿ. ಹೇಳ್ರಿ ಅಕ್ಕಿಗೆ, ಆಕೆದಾಳಲ್ಲಿ ಮನೆಗೆ ಆಕಿ ಗಂಡಿಗೆ ಹೇಳ್ರಿ, ಅಕ್ಕಿಗೆ ಹೇಳ್ರಿ. ನೀವು ನನ್ನ ಗಂಡಿಗೆ ಹೇಳಿದ್ರೆ ಅಯ್ಯ ನಂಗೆ ಗೊತ್ತಾಗತ್ರಿ, ನಾ ಬರ್ತೀನಿ. ಬಾಕ್ಸರ ಕಟ್ಗ ಹೋಗ್ಲಿ, ಚಪಾತಿ ಗಿಪಾತಿ ಮಾಡಂತ ಹೇಳ್ತೀನಿ. ಅಯ್ಯೋ ಅತ್ತಿಯರ, ನೀವು ಆಕಿಗೆ ಚಪಾತಿ ಮಾಡಂತ ಹೇಳಿ ಆಕಿಗೆ ಗಿಪಾತಿ ಮಾಡಿ ನನಗೆ ಕೊಡತ್ಲಿಗೆನ ನಂದು ತಿಥಿಯಾಗಿ ಹೋಗಿರ್ತೈತಿ. ಬೇಕಾಗಿಲ್ರಿ, ಬೇಕಾಗಿಲ್ಲ, ಹೊರಗೆ ತಿಂತೀವಿ. ನಾನು ಪಾಪನೂ ಅಷ್ಟೇ ರೀ, ಹೊರಗೆ ಪ್ಲೇ ಕ್ಲಾಸಿಗೆ ಬಿಟ್ಟು ಹೋಗ್ತೀನಿ. ಮಧ್ಯಾಹ್ನ 3:30 ಹೋಗಿ ಕರ್ಕೊಂಬ ಅಂತ ಹೇಳ್ರಿ ಆಕಿಗೆ. ಮನ್ಯಾಗ ಖಾಲಿನ ಬಿದ್ದಿರ್ತಾಳಲ್ಲ, ದನ ಬಿದ್ದಂಗೆ ತಿಂದು.